ಮಿತ್ರರೇ, ಎಲ್ಲರಿಗೂ ನಮಸ್ಕಾರಗಳು. ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್ ಆ್ಯಂಡ್ ಮೈ ಡಿಯರ್ ಗಾಡ್ಸ್, ನನ್ನ ಹೆಸರು ಸುಮಂಗಳ ಸಾಲಿಮಠ್. ಇಂದು ನಾವು ಆನಾಪಾನಸತಿ ಧ್ಯಾನದ ಬಗ್ಗೆ ಕುಲಂಕುಷವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಧ್ಯಾನವೆಂದರೆ ಏನು? ಧ್ಯಾನವೆಂದರೆ ದಿ ಪ್ಲಸ್ ಯಾನ, ಅಂದರೆ ದಿ ಅಂದರೆ ಬುದ್ಧಿ ಅಥವಾ ಮನಸ್ಸು ಎಂದು ಅರ್ಥವಾಗುತ್ತದೆ. ಯಾನ ಅಂದರೆ ಪ್ರಯಾಣ, ಅಂದರೆ ದಿ ಪ್ಲಸ್ ಯಾನ ಧ್ಯಾನ. ಆನಾಪಾನಸತಿ ಎಂದರೆ ಆನ ಎಂದರೆ ಉಚ್ಛ್ವಾಸ, ಪಾನ ಎಂದರೆ ನಿಶ್ವಾಸ, ಸತಿ ಎಂದರೆ ಕೂಡಿಕೊಂಡಿರುವುದು. ಅಂದರೆ ನಮ್ಮ ದೇಹದೊಳಗೆ ಹೊರಗೆ ಮತ್ತು ಒಳಗೆ ಬರುವ ಈ ಒಂದು ಉಚ್ಛ್ವಾಸ ಮತ್ತು ನಿಶ್ವಾಸಗಳ ಜೊತೆ ಕೂಡಿಕೊಂಡಿರುವುದು. ಹಾಗಾಗಿ ಆನಾಪಾನಸತಿ ಧ್ಯಾನ ಅಂದರೆ ಇಂತಹ ಒಂದು ಧ್ಯಾನವನ್ನ ನಮ್ಮ ಒಳಗೆ ಬರುವ ಮತ್ತು ಹೊರಗೆ ಹೋಗುವ ಉಸಿರಾಟದ ಕಡೆ ಮಾಡುವ ಪ್ರಯಾಣಕ್ಕೆ ಆನಾಪಾನಸತಿ ಧ್ಯಾನ ಎಂದು ಕರೆಯುತ್ತೇವೆ. ಆನಾಪಾನಸತಿ ಧ್ಯಾನವೆಂದರೆ ಮಂತ್ರವಲ್ಲ, ಜಪವಲ್ಲ, ಸ್ತೋತ್ರವಲ್ಲ ಮಿತ್ರರೇ. ಧ್ಯಾನವೆಂದರೆ ಯಾವ ದೈವ ನಾಮಸ್ಮರಣೆಯೂ ಅಲ್ಲ. ಧ್ಯಾನವೆಂದರೆ ಸಂಪೂರ್ಣವಾಗಿ ನಮ್ಮನ್ನು ನಾವು ಅರಿತುಕೊಳ್ಳುವುದು. ನಾನು ಶರೀರವಲ್ಲ, ಭಗವತ್ ಸ್ವರೂಪಿ ಎನ್ನುವ ಸತ್ಯದ ಅರಿವನ್ನು ನಾವು ಅನುಭವದ ಮೂಲಕ ತಿಳಿದುಕೊಳ್ಳುವುದು ಮಿತ್ರರೇ. ಹಾಗಾಗಿ ಈ ಒಂದು ಧ್ಯಾನವನ್ನ ಜೀವಿಸುವ ಪ್ರತಿಯೊಂದು ಕ್ಷಣವೂ ನಾವು ಆನಂದವಾಗಿ ಜೀವಿಸಬೇಕಾದರೆ ಆನಾಪಾನಸತಿ ಧ್ಯಾನವನ್ನ ಮಾಡಲೇಬೇಕು ಮಿತ್ರರೇ. ಧ್ಯಾನವೆಂದರೆ ನಾನು ದೇಹವೆಲ್ಲ, ಆತ್ಮಸ್ವರೂಪಿ ಎನ್ನುವ ಸತ್ಯವನ್ನ ಅನುಭವದ ಮೂಲಕ ಅರಿತುಕೊಳ್ಳುವುದು. ಅಂತಹ ಅದ್ಭುತವಾದ ಧ್ಯಾನವನ್ನ ಇಂದು ಪ್ರಸ್ತುತ ವರ್ತಮಾನ ಕಾಲದಲ್ಲಿ ಬೆಳಕಿಗೆ ತಂದಿರುವರು ಡಾಕ್ಟರ್ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರು. ಸೊ ಎಲ್ಲರೂ ತಮ್ಮ ತಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಹೊರಗಡೆ ಹುಡುಕಾಟ ನಡೆಸುತ್ತಾ ಇದ್ದಾರೆ. ಆದರೆ ಇಂತಹ ಹುಡುಕಾಟದ ಪ್ರಯಾಣ ಅದು ಅಂತರಂಗವಾಗಿರಬೇಕು ಮಿತ್ರರೇ. ಹಾಗಾಗಿ ಧ್ಯಾನವೆಂದರೆ ಅಂತರ್ಪ್ರಯಾಣ. ಸೊ ನಮ್ಮೊಳಗೆ ನಾವು ಮಾಡುವ ಪ್ರಯಾಣಕ್ಕೆ ಅಂತರ್ಪ್ರಯಾಣ ಎಂದು ಕರೆಯುತ್ತೇವೆ. ನಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೂ ಏಕೈಕ ಪರಿಹಾರ ಮಾರ್ಗವೆಂದರೆ ಅದು ಧ್ಯಾನ ಒಂದೇ ಮಿತ್ರರೇ. ಹಾಗಾಗಿ ಅಂತಹ ಧ್ಯಾನವನ್ನ ಹೇಗೆ ಮಾಡುವುದು ಎಂದು ನಾವು ಇಂದು 2 ನಿಮಿಷಗಳವರೆಗೆ ತಿಳಿದುಕೊಳ್ಳೋಣ ಮಿತ್ರರೇ. ಮೊದಲಿಗೆ ನಾನು ಧ್ಯಾನ ಮಾಡುವ ಮೊದಲು ನನ್ನ ಒಂದು ಆಸನವನ್ನ ಸಿದ್ಧತೆಗೊಳಿಸಿಕೊಳ್ಳಬೇಕು. ಇದಕ್ಕೆ ಸುಖಾಸನ ಪ್ರಾಣಾಯಾಮ ಎಂದಲೂ ಕರೆಯುತ್ತೇವೆ ಮಿತ್ರರೇ. ಹೀಗೆ ನಾನು 2 ಕಾಲುಗಳನ್ನ ಜೋಡಿಸಿಕೊಂಡು, 2 ಕೈಗಳನ್ನ ಜೋಡಿಸಿಕೊಂಡು ಹಾಗೂ ಕಣ್ಣೆರಡುಗಳನ್ನು ಮುಚ್ಚಿಕೊಂಡು ಬಹು ವಿಶ್ರಾಂತಿ ಸ್ಥಿತಿಯಲ್ಲಿ ಕೂಡಬೇಕು ಮಿತ್ರರೇ. ಕುಳಿತುಕೊಂಡ 1 ನಿಮಿಷ, 2 ನಿಮಿಷ ಯಾವಾಗಲಾದರೂ ಸರಿ ಆಲೋಚನೆಗಳು ಬಂದಾಗ ಬಂದಂತಹ ಆಲೋಚನೆಗಳನ್ನು ಕಟ್ ಮಾಡಿ ಪುನಃ ನಮ್ಮ ಈ ಒಂದು ಮನಸ್ಸನ್ನ ಈ ಒಂದು ಶ್ವಾಸದ ಕಡೆ ಮರಳಿಸಬೇಕು ಮಿತ್ರರೇ. ಆಲೋಚನೆಗಳು ಬರುತ್ತಾ ಇರುತ್ತವೆ. ಅಂತಹ ಬಂದಂತಹ ಆಲೋಚನೆಗಳನ್ನು ಪುನಃ ಪುನಃ ನಾವು ಕಟ್ ಮಾಡಿ ಈ ಒಂದು ಶ್ವಾಸದ ಕಡೆ ನಮ್ಮ ಗಮನವನ್ನ ಮರಳಿಸುತ್ತಾ ಇರಬೇಕು. ಶ್ವಾಸಧಾರೆ ಮತ್ತು ಧ್ಯಾಸಧಾರೆ ಏಕವಾದಾಗ ನಮಗೆ ಅಪಾರವಾದ ವಿಶ್ವಶಕ್ತಿಯ ಪ್ರವಾಹ ನಡೆಯುತ್ತದೆ ಮಿತ್ರರೇ. ಹಾಗಾಗಿ ಧ್ಯಾನವೆಂದರೆ ಶ್ವಾಸದ ಮೇಲೆ ಗಮನ. ಧ್ಯಾನವೆಂದರೆ ನಾನು ಭಗವತ್ ಸ್ವರೂಪಿ ಎನ್ನುವ ಸತ್ಯವನ್ನು ತಿಳಿದುಕೊಳ್ಳುವ ಮಾರ್ಗ. ಹಾಗಾಗಿ ಮಿತ್ರರೇ, ಯಾವ ಆಲೋಚನೆಗಳನ್ನು ಮಾಡದೆ, ಯಾವ ಆಲೋಚನಾ ಸ್ಥಿತಿಯಲ್ಲಿ ನಾವಿರದೆ ಎಲ್ಲವನ್ನೂ ಮರೆತು ಶ್ವಾಸಾನುಸಂಧಾನ ಮಾಡಿಕೊಳ್ಳೋಣ ಮಿತ್ರರೇ. ಹಾಗಾಗಿ
ಧ್ಯಾನವೆಂದರೆ ಮಂತ್ರವಲ್ಲ, ಧ್ಯಾನವೆಂದರೆ ಜಪವಲ್ಲ, ಧ್ಯಾನವೆಂದರೆ ಯಾವ ದೈವ ನಾಮ ಸ್ಮರಣೆಯೂ ಅಲ್ಲ ಮಿತ್ರರೇ. ಧ್ಯಾನವೆಂದರೆ ಸಂಪೂರ್ಣವಾಗಿ ನನ್ನನ್ನು ನಾನು ಅರಿತುಕೊಳ್ಳುವುದು. ಹೀಗೆ ನಾನು ಶ್ವಾಸದ ಕಡೆ ಗಮನ ಕೊಡುತ್ತಾ 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 ಒಂದು ಕ್ಷಣ ಆಲೋಚನಾ ರಹಿತ ಸ್ಥಿತಿಗೆ ನಾವು ತಲುಪುತ್ತೇವೆ ಮಿತ್ರರೇ. ಆಲೋಚನಾ ರಹಿತ ಸ್ಥಿತಿಯೇ ಧ್ಯಾನ. ಯಾವಾಗ ನಾವು ಆಲೋಚನಾ ರಹಿತ ಸ್ಥಿತಿಯಲ್ಲಿರುವೆವೆಯೋ ಆಗ ನಮ್ಮ ಈ ಒಂದು ಬ್ರಹ್ಮರಂಧ್ರದ ಮೂಲಕ ಅಪಾರವಾದ ಪ್ರಾಣಶಕ್ತಿಯ ಪ್ರವಾಹವು ಇಡೀ ದೇಹವನ್ನೆಲ್ಲ ವ್ಯಾಪಿಸಿ ಮೊಟ್ಟ ಮೊದಲಿಗೆ ನಮ್ಮ ದೇಹದ 72,000 ನಾಡಿ ಮಂಡಲ ಶುದ್ಧೀಕರಣ ಕ್ರಿಯೆ ಜರುಗುತ್ತದೆ ಮಿತ್ರರೇ. ಹಾಗಾಗಿ ಧ್ಯಾನವನ್ನು ಏಕಧಾರೆಯಾಗಿ ನಾವು ಆಲೋಚನಾರಹಿತ ಸ್ಥಿತಿಯಲ್ಲಿದ್ದಾಗ ಅದ್ಭುತವಾದ ವಿಶ್ವಮಯ ಪ್ರಾಣಶಕ್ತಿಯನ್ನು, ಕಾಸ್ಮಿಕ್ ಎನರ್ಜಿಯನ್ನು ಅಪಾರವಾಗಿ ನಾವು ತೆಗೆದುಕೊಳ್ಳಬಹುದು ಮಿತ್ರರೇ. ಯಾವಾಗ ನಾಡಿ ಮಂಡಲ ಶುದ್ಧೀಕರಣ ಕ್ರಿಯೆ ಜರುಗುತ್ತದೆಯೋ ಆಗ ಮೊಟ್ಟ ಮೊದಲಿಗೆ ದೇಹದ ಆರೋಗ್ಯ ಸ್ಥಿತಿ ಉತ್ತಮಗೊಳ್ಳುತ್ತದೆ. ತಲೆನೋವಿನಿಂದ ಕ್ಯಾನ್ಸರ್ವರೆಗೂ ಎಲ್ಲ ಕಾಯಿಲೆಗಳು ಗುಣಮುಖವಾಗುತ್ತವೆ. ನಮಗೆ ಯಾವ ವೈದ್ಯರ ಅಗತ್ಯವೂ ಇರುವುದಿಲ್ಲ, ಯಾವ ಮಾತ್ರೆಗಳ ಅಗತ್ಯವೂ ಇರುವುದಿಲ್ಲ. ಅದನ್ನೇ ಪತ್ರಿಜಿಯವರು ಹೇಳಿದ್ದು, ನೋ ಮೆಡಿಸನ್, ನೋ ಡಾಕ್ಟರ್, ಓನ್ಲಿ ಮೆಡಿಟೇಷನ್. ಹಾಗಾಗಿ ನಮಗೆ ನಾವೇ ವೈದ್ಯರುಗಳು. ಕಾರಣ, ಸಮಸ್ಯೆ ನಮ್ಮದಾಗಿದ್ದಲ್ಲಿ ಪರಿಹಾರವು ನಮ್ಮಲ್ಲಿಯೇ ಇರುತ್ತದೆ ಮಿತ್ರರೇ. ಅದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿರುವುದು, ಉದ್ಧರೇಧಾತ್ಮನಾತ್ಮಾನಾಂ. ನಮ್ಮನ್ನು ನಾವೇ ಉದ್ಧರಿಸಿಕೊಳ್ಳಬೇಕು. ಆ ನಮ್ಮನ್ನು ನಾವು ಉದ್ಧರಿಸಿಕೊಳ್ಳುವ ಮಾರ್ಗವೇ ಆನಾಪಾನಸತಿ ಧ್ಯಾನ ಮಾರ್ಗ ಮಿತ್ರರೇ. ಹಾಗಾಗಿ ಇಂತಹ ಒಂದು ಧ್ಯಾನವನ್ನು ನಾವು ಪ್ರತಿನಿತ್ಯಲೂ ಸಮಯ ಸಿಕ್ಕಾಗಲೆಲ್ಲ ಸಾಧನೆ ಮಾಡುತ್ತಾ ಮಾಡುತ್ತಾ ಹೋದಂತೆ ನಾವು ಪಶುತ್ವ ಸ್ಥಿತಿಯಿಂದ ಹಿಡಿದು ಪಶುಪತಿತ್ವ ಸ್ಥಿತಿಗೆ ನಾವು ಬೆಳವಣಿಗೆಯಾಗುತ್ತದೆ ಮಿತ್ರರೇ. ಹೀಗೆ ನಾನು ಶ್ವಾಸದ ಜೊತೆ ಕೂಡಿಕೊಂಡು ನಾನು ಶ್ವಾಸ, ಶ್ವಾಸ ನಾನು, ಶ್ವಾಸ ಎಲ್ಲವನ್ನೂ ಮರೆತು ಶ್ವಾಸದ ಜೊತೆ ಅನುಸಂಧಾನ ಮಾಡಿಕೊಳ್ಳೋಣ ಮಿತ್ರರೇ. ಎಲ್ಲವನ್ನೂ ಮರೆತು ಬಿಡೋಣ. ಅದ್ಭುತವಾದ ಸೃಷ್ಟಿಯಲ್ಲಿ, ಪ್ರಕೃತಿಯಲ್ಲಿ ನನ್ನನ್ನು ನಾನು ತಲ್ಲೀನಗೊಳಿಸಿಕೊಳ್ಳೋಣ ಮಿತ್ರರೇ. ಶ್ವಾಸವಿದ್ದರೆ ಶಿವ, ಶ್ವಾಸವಿರದೆ ಹೋದರೆ ಶವ. ಹಾಗಾಗಿ ಅಂತಹ ಶ್ವಾಸದ ಜೊತೆ ಅನುಸಂಧಾನ ಮಾಡಿಕೊಳ್ಳೋಣ ಮಿತ್ರರೇ. ಆನಂದಮಯವಾದ ಕ್ಷಣವಿದು ಮಿತ್ರರೇ. ಎಲ್ಲವನ್ನೂ ಮರೆತು ಬಿಡಿ, ನಿಮ್ಮೊಳಗೆ ನೀವು ಒಂದಾಗಿ ಮಿತ್ರರೇ. ಶ್ವಾಸವೇ ನೀವಾಗಿ, ಶ್ವಾಸವೇ ನೀವಾಗಿ ಮಿತ್ರರೇ. ಶ್ವಾಸವೇ ನೀವಾಗಿ, ಶ್ವಾಸ ಶ್ವಾಸ ಶ್ವಾಸ. ಶ್ವಾಸ, ಇಂತಹ ಶ್ವಾಸದ ಜೊತೆ ನಾವು ಜೀವಿಸುವ ಪ್ರತಿಯೊಂದು ಕ್ಷಣವೂ ಕೂಡಿಕೊಂಡು ಇರುವುದನ್ನು ಅಭ್ಯಾಸಿಸಬೇಕು ಮಿತ್ರರೇ. ನಾನು ಇಂದು
ಈ ಭೌತಿಕ ಜೀವನದಲ್ಲಿ ಇಷ್ಟೊಂದು ಆನಂದವಾಗಿ ಜೀವಿಸುತ್ತಿರಲು ಕಾರಣ ನಮ್ಮ ಈ ಒಂದು ಶ್ವಾಸ. ಹಾಗಾಗಿ ನಾವು ಯಾವಾಗಲೂ ಆ ಒಂದು ಶ್ವಾಸದ ಕಡೆ ಗಮನ ಕೊಡುತ್ತಾ ಇರಬೇಕು ಮಿತ್ರರೇ. ನಮ್ಮ ಜೀವನದ ಯಾವುದೇ ಸಮಸ್ಯೆಗಳಿಗೆ ಏಕೈಕ ಪರಿಹಾರ ಮಾರ್ಗವೆಂದರೆ ಅದು ಧ್ಯಾನ ಮಾರ್ಗವೊಂದೇ ಮಿತ್ರರೇ. ಹಾಗಾಗಿ ನನಗಾಗಿ ನಾನು, ನಮಗಾಗಿ ನಾವು ದಿನದ 24 ಗಂಟೆಗಳಲ್ಲಿ 1 ಗಂಟೆಯ ಕಾಲ ನಮಗಾಗಿ ಮೀಸಲಾಗಿಟ್ಟುಕೊಳ್ಳೋಣ ಮಿತ್ರರೇ. ಇಂತಹ ಧ್ಯಾನ ಬಹು ಸುಲಭ, ಬಹು ಸರಳ. ಹಾಗಾಗಿ ಸತ್ಯವು ಯಾವಾಗಲೂ ಸರಳವಾಗಿರುತ್ತದೆ, ಸಹಜವಾಗಿರುತ್ತದೆ, ಸುಲಭವಾಗಿರುತ್ತದೆ ಮಿತ್ರರೇ. ಹಾಗಾಗಿಯೇ ಈ ಒಂದು ಆನಾಪಾನಸತಿ ಧ್ಯಾನವು ಅಷ್ಟೇ ಆಗಿದೆ. ದಿನದ 24 ಗಂಟೆಗಳಲ್ಲಿ ನಮಗೆ ಸಮಯ ಸಿಕ್ಕಾಗಲೆಲ್ಲ ಯಾವಾಗಲಾದರೂ ಈ ಒಂದು ಶ್ವಾಸದ ಕಡೆ ಗಮನ ಕೊಡಬಹುದು ಮಿತ್ರರೇ. ಹಾಗೆ ನಮ್ಮ ವಯಸ್ಸು ಎಷ್ಟಿರುತ್ತದೆಯೋ ಅಷ್ಟು ನಿಮಿಷಗಳ ಕಾಲ ಒಂದು ಸಲ ಆ ಒಂದು ಧ್ಯಾನ ಪದ್ಧತಿ ಅನುಸರಿಸಬೇಕು ಮಿತ್ರರೇ. 5 ವರ್ಷದವರು 5 ನಿಮಿಷ, 60 ವರ್ಷದವರು 60 ನಿಮಿಷ, ಹೀಗೆ ವಯಸ್ಸಿನ ಅನುಗುಣವಾಗಿ ಈ ಒಂದು ಧ್ಯಾನ ಪದ್ಧತಿಯನ್ನು ನಾವು ಮಾಡುತ್ತಾ ಹೋದಂತೆ ನಾವು ಈಶ ಸ್ಥಿತಿಗೆ ಸೇರಿಕೊಳ್ಳುವೆವು ಮಿತ್ರರೇ. ಒಳ ಹೋಗುವ ಪ್ರತಿಯೊಂದು ಉಸಿರಿನ ಕಡೆ ನಿಮ್ಮ ಗಮನವಿರಬೇಕು. ಹೊರ ಬರುವ ಪ್ರತಿಯೊಂದು ಉಸಿರಿನ ಕಡೆ ನಿಮ್ಮ ಗಮನವಿರಬೇಕು ಮಿತ್ರರೇ. ಎಲ್ಲವನ್ನೂ ಮರೆತು ಶ್ವಾಸದ ಕಡೆ ಗಮನ ಕೊಡಿ. ಒಂದು ಕ್ಷಣ ವಿಶ್ವವನ್ನೇ ಮರೆತು ಬಿಡಿ. ಒಂದು ಕ್ಷಣ ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನೇ ಮರೆತು ಬಿಡಿ. ಒಂದು ಕ್ಷಣ ನಿಮ್ಮ ಬಂಧು ಬಾಂಧವರನ್ನು ಮರೆತು ಬಿಡಿ. ಒಂದು ಕ್ಷಣ ನಿಮ್ಮನ್ನು ನೀವೇ ಮರೆತು ಬಿಡಿ ಮಿತ್ರರೇ. ಕೇವಲ ಶ್ವಾಸದ ಜೊತೆ ಅನುಸಂಧಾನ ಮಾಡಿಕೊಳ್ಳಿ ಮಿತ್ರರೇ. ಶ್ವಾಸಾನುಸಂಧಾನ ಮಾಡಿಕೊಳ್ಳಿ. ಶ್ವಾಸವೇ ನೀವಾಗಿ ಮಿತ್ರರೇ, ಶ್ವಾಸವೇ ನೀವಾಗಿ. ಈ ಒಂದು ಆನಾಪಾನಸತಿ ಸಾಧನೆಯಿಂದ ಅದ್ಭುತವಾದ ಜ್ಞಾನವನ್ನು ನಾವು ಹೊಂದಬಹುದು ಮಿತ್ರರೇ. ಅದಕ್ಕಾಗಿಯೇ ಧ್ಯಾನ ಸರ್ವಜ್ಞಾನ ಸಂಪಾದನೆಯಾಗಿದೆ. ಈ ಒಂದು ಧ್ಯಾನ ಸಾಧನೆಯಿಂದ ನಮ್ಮ ದೈಹಿಕ ಆರೋಗ್ಯವು ಬಹಳ ಉತ್ತಮವಾಗುತ್ತದೆ ಮಿತ್ರರೇ. ಅದಕ್ಕಾಗಿಯೇ ಧ್ಯಾನ ಸರ್ವರೋಗ ನಿವಾರಣೆಯಾಗಿದೆ. ಯಾವಾಗ ನಾವು ಶ್ವಾಸದ ಜೊತೆ ಅನುಸಂಧಾನವಾಗಿ ಧ್ಯಾನ ಸಾಧನೆ ಮಾಡುತ್ತಾ ಹೋಗುತ್ತೇವೆಯೋ ಅನಂತವಾದ ಜ್ಞಾನದ ಭಂಡಾರವೇ ನಮಗೆ ಲಭಿಸುತ್ತದೆ ಮಿತ್ರರೇ. ಹಾಗಾಗಿ ನಾವು ಇಂತಹ ಧ್ಯಾನವನ್ನು ಮಾಡುತ್ತಲೇ ಇರಬೇಕು. ಯಾವಾಗ ನಾವು ಅನಂತವಾದ ಜ್ಞಾನವು ನಮಗೆ ಲಭಿಸುತ್ತದೆಯೋ, ಆರೋಗ್ಯ ಸ್ಥಿತಿ ಉತ್ತಮಗೊಳ್ಳುತ್ತದೆಯೋ, ನಮ್ಮ ಜೀವನವೆಲ್ಲ ವೈಭೋಗವೇ ಸರಿ ಮಿತ್ರರೇ. ಹಾಗಾಗಿಯೇ ಧ್ಯಾನ ಸರ್ವವೈಭೋಗಕಾರಿಣಿಯಾಗಿದೆ. ಜೀವಿಸುವ ಪ್ರತಿಯೊಂದು ಕ್ಷಣವೂ ಆನಂದವಾಗಿ ಜೀವಿಸುತ್ತೇವೆ ಮಿತ್ರರೇ. ನಾವು ಈ ಭೂಮಿಯ ಮೇಲೆ ಬಂದಿರುವುದು ಆನಂದವಾಗಿ ಜೀವಿಸಲಿಕ್ಕೆ ಮಿತ್ರರೇ. ಆ ಆನಂದದ ಕ್ಷಣ ನಮ್ಮ ಅಂತರಂಗದೊಳಗಡೆ ಇದೆ. ನಮ್ಮ ಹುಡುಕಾಟವು ಅಂತರಂಗದಲ್ಲಿಯೇ ಪ್ರಾರಂಭವಾಗಬೇಕು ಮಿತ್ರರೇ. ಹಾಗಾಗಿ
ಆಲಸ್ಯಂ ಅಮೃತಂ ವಿಷಂ. ಸಣ್ಣ ವಯಸ್ಸು ಇರುವಾಗಲೇ ಈ ಒಂದು ಧ್ಯಾನ ಸಾಧನೆ ನಾವು ಪ್ರಾರಂಭಿಸಬೇಕು ಮಿತ್ರರೇ. ಇಂತಹ ಒಂದು ಧ್ಯಾನವನ್ನು ಪ್ರತಿನಿತ್ಯಲೂ ಮಾಡುತ್ತಾ ಹೋದಂತೆ ನಮ್ಮ ಜೀವನವೆಲ್ಲ ಆನಂದಮಯವಾಗಿರುತ್ತದೆ ಮಿತ್ರರೇ. ಅಪಾರವಾದ ವಿಶ್ವ ಶಕ್ತಿಯೊಡನೆ ಅನುಸಂಧಾನ ಮಾಡಿಕೊಳ್ಳಿ ಮಿತ್ರರೇ. ಸಮಯ ಸಿಕ್ಕಾಗಲೆಲ್ಲ ಈ ಒಂದು ಪ್ರಕೃತಿಯಲ್ಲಿ ಧ್ಯಾನ ಮಾಡಿ. ಅದೇ ತರಹ ನಮ್ಮ ಮನಸ್ಸು ಆಲೋಚನಾ ರಹಿತ ಸ್ಥಿತಿಗೆ ಹೋಗಬೇಕಾದರೆ ಪಿರಮಿಡ್ನಲ್ಲಿ ಕುಳಿತು ಧ್ಯಾನ ಮಾಡಬಹುದು ಮಿತ್ರರೇ. ಹೊರಗಡೆ ಮಾಡುವ ಧ್ಯಾನ ಪಿರಮಿಡ್ ಒಳಗಡೆ ಕುಳಿತು ಮಾಡುವಾಗ 3ರಷ್ಟು ಅಧಿಕ ಪಟ್ಟು ಹೆಚ್ಚಾಗುತ್ತದೆ. ಬೇಗನೆ ನಾವು ಸಮಾಧಿ ಸ್ಥಿತಿಗೆ ತಲುಪಲು ಆ ಒಂದು ಪಿರಮಿಡ್ ಶಕ್ತಿ ನಮಗೆ ಅನುಕೂಲವಾಗುತ್ತದೆ ಮಿತ್ರರೇ. ಹಾಗಾಗಿ ನಾವು ಪಿರಮಿಡ್ಗಳನ್ನು ಹೆಚ್ಚಾಗಿ ಬಳಸಿಕೊಂಡು ಧ್ಯಾನ ಮಾಡೋದರಿಂದ ನಾವು ಇರುವ ಜೀವನ ಕ್ಷಣಗಳನ್ನು ಬಹುಬೇಗನೆ ಸಂತೋಷದ ಕ್ಷಣಗಳನ್ನಾಗಿ ಮಾರ್ಪಡಿಸಿಕೊಳ್ಳಬಹುದು ಮಿತ್ರರೇ. ಹಾಗೆ ಇಂತಹ ಒಂದು ಪ್ರಕೃತಿಯ ಮಡಿಲಲ್ಲಿ ಧ್ಯಾನ ಸಾಧನೆ ಮಾಡಿದರೆ ಜ್ಞಾನದ ಭಂಡಾರವೇ ನಮ್ಮದಾಗುತ್ತದೆ. ಯಾಕೆಂದರೆ ಪ್ರಕೃತಿಯೇ ನಾನೇ ಪ್ರಕೃತಿ. ಹೀಗೆ ನಾವು ಶ್ವಾಸದ ಕಡೆ ಗಮನ ಕೊಡುತ್ತಾ ಅಪಾರವಾದ ವಿಶ್ವ ಶಕ್ತಿಯೊಡನೆ ಅನುಸಂಧಾನ ಮಾಡಿಕೊಂಡು ನಮ್ಮ ವಯಸ್ಸಿಗನುಗುಣವಾಗಿ 10 ನಿಮಿಷಗಳ ಕಾಲ ಧ್ಯಾನ ಸಾಧನೆ ಮಾಡಬೇಕು ಮಿತ್ರರೇ. ಆಲೋಚನಾ ರಹಿತ ಸ್ಥಿತಿಯೇ ಧ್ಯಾನ. ಓಕೆ ಮಾಸ್ಟರ್ಸ್, 2 ಕೈಗಳನ್ನು ತೆಗೆದುಕೊಂಡು 2 ಕಣ್ಣುಗಳ ಮೇಲೆ ಹಾಗೇ ಇಟ್ಟುಕೊಳ್ಳಿ. ಕೆಲವು ಕ್ಷಣ Five, 4, 3, 2, 1, 0. ನಿಧಾನವಾಗಿ ಕೈಗಳನ್ನು ನೋಡುತ್ತಾ ನಿಮ್ಮ ಕಣ್ಣುಗಳನ್ನು ತೆರೆದುಕೊಳ್ಳಿ ಮಿತ್ರರೇ. ಇಂತಹ ಒಂದು ಅದ್ಭುತವಾದ ಧ್ಯಾನ ಸ್ಥಿತಿಯಿಂದ ನಾವು ಹೊರಗಡೆ ಬಂದು ನೋಡಿದಾಗ ಆನಂದಮಯವಾದ ಸೃಷ್ಟಿಯಾಗುತ್ತದೆ ಮಿತ್ರರೇ. ವಿಶ್ವವೇ ನಾನಾಗುತ್ತೇನೆ. ಇಂತಹ ಒಂದು ಅದ್ಭುತವಾದ ಧ್ಯಾನ ಸ್ಥಿತಿಯಿಂದ ನಾವು ಹೊರಗಡೆ ಬಂದಾಗ ನಾವು ನೋಡುವ ಪ್ರತಿಯೊಂದು ಕ್ಷಣವೂ ಆನಂದಮಯವಾದ ಕ್ಷಣಗಳಾಗಿ ನಮಗೆ ಗೋಚರಿಸುತ್ತದೆ ಮಿತ್ರರೇ. ಇದುವರೆಗೂ ನಾವು ಈ ಒಂದು ಆನಾಪಾನಸತಿ ಧ್ಯಾನದ ಪದ್ಧತಿಯನ್ನು ತಿಳಿದುಕೊಂಡೆವು. ಈ ಒಂದು ಧ್ಯಾನವನ್ನು ಹೇಗೆ ಮಾಡಬೇಕು, ಮಾಡುವುದರಿಂದ ಏನು ಪ್ರಯೋಜನ, ಯಾವಾಗ ಮಾಡಬೇಕು, ಎಷ್ಟು ಹೊತ್ತು ಮಾಡಬೇಕು, ಎಲ್ಲಿ ಮಾಡಬೇಕು ಎನ್ನುವುದು ನಾವು ಕುಲಂಕುಷವಾಗಿ ತಿಳಿದುಕೊಂಡಿದ್ದೇವೆ. ಹಾಗಾಗಿ ಇಂತಹ ಒಂದು ಧ್ಯಾನ ಬಹು ಸುಲಭ ಮಿತ್ರರೇ. ಈ ಧ್ಯಾನವನ್ನು ನಾವು ಪ್ರತಿನಿತ್ಯಲೂ ದಿನಕ್ಕೆ 3 ಸಾರಿ ಮಾಡುತ್ತಾ ಹೋದಂತೆ ನಮ್ಮ ಜೀವನವೆಲ್ಲ ಆನಂದವಾಗಿರುತ್ತದೆ ಮಿತ್ರರೇ. ಇದರ ಜೊತೆಗೆ ನಾವು ಸಣ್ಣ ಮಕ್ಕಳಿರುವಾಗಲೇ ನಾವು ಈ ಒಂದು
ಧ್ಯಾನ ಮಾರ್ಗವನ್ನು ಅವರಿಗೆ ಕೊಟ್ಟಾಗ ಅವರ ಒಂದು ಉಜ್ವಲ ಭವಿಷ್ಯ ಬಹು ಉತ್ತಮವಾಗಿರುತ್ತದೆ ಮಿತ್ರರೇ. ಹಾಗಾಗಿ ಮಕ್ಕಳು ನೀನು ಇರುವಾಗಲೇ ನಾವು ಈ ಒಂದು ಧ್ಯಾನಾಭ್ಯಾಸವನ್ನು ಪ್ರಾರಂಭಿಸಬೇಕು ಮಿತ್ರರೇ. ಚಿಕ್ಕ ಮಕ್ಕಳಿರುವಾಗಲೇ ನಾವು ಈ ಒಂದು ಆಧ್ಯಾತ್ಮಿಕತೆಯ ಪ್ರಯಾಣವನ್ನು ರೂಢಿಸಿಕೊಳ್ಳಬೇಕು ಮಿತ್ರರೇ. ಹಾಗಾಗಿ ಇಂತಹ ಒಂದು ಧ್ಯಾನವನ್ನು ತಪ್ಪದೆ ತಾವುಗಳೆಲ್ಲರೂ ಪ್ರತಿನಿತ್ಯಲೂ ಪ್ರತಿ ದಿವಸ 3 ಸಾರಿ ಮಾಡುತ್ತಾ ಹೋದಂತೆ ತಮ್ಮ ದೈಹಿಕ ಆರೋಗ್ಯವು ಮಾನಸಿಕ ಶಾಂತಿಯು ಲಭಿಸಿ ಅದ್ಭುತವಾದ ಜ್ಞಾನದ ಜೊತೆ ನಮ್ಮ ಜೀವನದ ಪ್ರತಿಯೊಂದು ಕ್ಷಣಗಳನ್ನು ಆನಂದವಾಗಿ ನಾವು ಕಳೆಯುತ್ತೇವೆ ಮಿತ್ರರೇ. ಅದುವೇ ಜೀವನದ ಸಾರ್ಥಕತೆ ಅಲ್ಲವೇ ಮಿತ್ರರೇ? ಹಾಗಾಗಿ ತಪ್ಪದೇ ನಾವು ಧ್ಯಾನ ಮಾಡೋಣ, ಪ್ರತಿದಿನವೂ ಧ್ಯಾನ ಮಾಡೋಣ. ನಾವು ಈ ಒಂದು ಪಶುತ್ವ ಸ್ಥಿತಿಯಿಂದ ಪಶುಪತಿ ಸ್ಥಿತಿಗೆ ಹೋಗಲೇಬೇಕು ಮಿತ್ರರೇ. ವಂದನೆಗಳು ಮಿತ್ರರೇ. ಹಾಯ್ ಮಾಸ್ಟರ್ಸ್, ಪತ್ರಿಜಿ ವೆಜಿಟೇರಿಯನ್ ಚಾನಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮಾಡಿಸಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.